ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಓಂ ಅನಾದಿನಿಧನಾಯ ನಮಃ. ಓಂ ತ್ವಮಪೋ ವಿದುರೋ ವಿಶೂಚಿರ್ನದಂ ವವೋದತೀನಾಂ ಇಂದ್ರದೃಳ್ಹ ಮರುಜಃ ಪರ್ವತಸ್ಯ ನದಯ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಅಯಂ 1990 ಭಾಗಃ 291ನೇ ಭಾಗ. ಅತ್ರ 39 ಬೃಹತಿ 39ನೇ ಬೃಹತಿ ಮಂತ್ರ. ಅನಾದಿನಿಧನಃ ಇತಿ ಭಗವತಃ ಯತ್ ಗೌಣಂ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರೆ ಶ್ರೂಯತೆ ತದ್ವ್ಯಾಖ್ಯಾತಿ. ಅನಾದಿನಿಧನಃ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತನ್ನೋದನ್ನು ನಾವೀಗ ಇಲ್ಲಿ ಗಮನಿಸಬೇಕು. ಹೆಚ್ಚು ಪ್ರಸಿದ್ಧವಾದಂತಹ ಅರ್ಥ, ಭಗವಂತನಿಗೆ ನಾಶವೂ ಇಲ್ಲ, ಆದಿಯೂ ಇಲ್ಲ. ಆದಿ ಅಂದರೆ ಉತ್ಪತ್ತಿ, ನಿಧನ ಅಂದರೆ ನಾಶ. ಅದೆಲ್ಲದೂ ಎರಡೂ ಇಲ್ಲದ ಕಾರಣದಿಂದಾಗಿ ಆತನನ್ನು ಅನಾದಿ ನಿಧನ ಅಂತ ಹೇಳ್ತಾರೆ. ಅದಲ್ಲದೆ ಈ ಮಂತ್ರಕ್ಕೆ, ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಆತನನ್ನು ನಾವು ಅನಾದಿ ನಿಧನ ಅಂತ ಯಾಕೆ ಸ್ತುತಿಸಬೇಕು ಅಂದರೆ, ನಮ್ಮ ಎಲ್ಲ ಕೆಡಕು, ಜೀವಮಾನದ ಎಲ್ಲ ಕೆಡಕುಗಳನ್ನು ಮತ್ತೆಂದೂ ಅವು ತಲೆದೋರದಂತೆ ನಾಶಪಡಿಸುವವನು ಈ ಭಗವಂತ. ಆದ್ದರಿಂದ ಆತ ಅನಾದಿ ನಿಧನ. ಅದಲ್ಲದೆ ಮತ್ತೆ ಬೇರೆ ಬೇರೆ ಏನೇನು ಅರ್ಥಗಳಿವೆ. ಅನಾದಿಯಾದಂಥ ಸಂಸಾರಕ್ಕೆ ಈತ ನಿಧನ, ಸಂಸಾರ ಮತ್ತೆಂದೂ ಕೂಡ ತಲೆದೋರದಂತೆ ಅದನ್ನು ನಾಶ ಮಾಡುವವನು. ಅನ ಅಂದರೆ ಮುಖ್ಯ ಪ್ರಾಣ. ಅನಸ್ಯ ಮುಖ್ಯ ಪ್ರಾಣಸ್ಯಾಪಿ ಆದಿ ನಿಧನೆ. ಆ ಮುಖ್ಯ ಪ್ರಾಣನಿಗೂ ಕೂಡ ಹುಟ್ಟು ಮತ್ತೆ ನಾಶ ಆಗುವುದು ಈ ಭಗವಂತನಿಂದಲೇ. ಅದಕ್ಕಾಗಿ ಆತ ಅನಾದಿ ನಿಧನ. ಅನಾದಿಯಾದಂಥ ಅನ ಮತ್ತು ಆದಿ ಮತ್ತು ನಿಧನ. ಅನ ಅಂದರೆ ಎಲ್ಲರ ಚಟುವಟಿಕೆಗೆ ಕಾರಣ, ಆದಿ ಜಗತ್ತಿನ ಉತ್ಪತ್ತಿಗೆ ಕಾರಣ, ಮತ್ತೆ ನಿಧನನೂ ಕೂಡ ಪ್ರಳಯಕ್ಕೆ ಕೂಡ ಇವನ ಕಾರಣ. ಅದಲ್ಲದೆ ಈ ಅನ ಅಂದರೆ ಅನಸ್ಯ ಪ್ರಾಣಿಚೇಷ್ಟಾಯಾಹ ಆದೀನಾಂ ಕಾರಣಭೂತಾನಾಂ ಸೂರ್ಯಾದೀನಾಂ ನಿಧನಃ. ಆ ಸೂರ್ಯ ಮೊದಲಾದವರನ್ನ ತನ್ನಲ್ಲಿ ಧರಿಸಿದಂಥವನು. ಎಲ್ಲರ ಚಟುವಟಿಕೆಗೆ ಕಾರಣರಾದವರು ಸೂರ್ಯ ಮೊದಲಾದ ದೇವತೆಗಳು. ಅವರೆಲ್ಲರನ್ನೂ ಮುನ್ನಡೆಸುವಂಥವನು. ಮುಖ್ಯ ಪ್ರಾಣನಿಗೂ ಪತಿ. ನಿಧನ ಅಂತಂದ್ರೆ ನಾಶ ಅಂತ ಮಾತ್ರ ಅರ್ಥ ಅಲ್ಲ. ನಿಧನ ಅಂತಂದ್ರೆ ಶ್ರೇಷ್ಠವಾದ ಗುಣವೂ ಹೌದು.
ಯಾರು ಶ್ರೇಷ್ಠವಾದ ಗುಣವುಳ್ಳವನೋ ಮತ್ತು ಅನಾದಿಯಾದ ಕಾರಣದಿಂದ, ಉತ್ಪತ್ತಿ ರಹಿತನಾದ ಕಾರಣದಿಂದ ಅನಾದಿ, ಶ್ರೇಷ್ಠವಾದ ಗುಣ ಸಂಪತ್ತುಳ್ಳವನಾದ ಕಾರಣದಿಂದ ನಿಧನ. ಅನರು ಅಂದರೆ ಚೇತನರು. ಅವರಿಗೆ ಈತ ಆದಿ, ಎಲ್ಲ ನಿತ್ಯಾನಾಂ ಚೇತನಾನಾಂ ಅಂತ ಶಾಸ್ತ್ರಗಳಲ್ಲಿ ಅವನ ಒಂದು ವರ್ಣನ ಕೇಳಿ ಬರ್ತದೆ. ಎಲ್ಲ ಚೇತನರಲ್ಲೂ ಕೂಡ ಮುಖ್ಯ ಚೇತನ ಅಂತ ಅದರ ತಾತ್ಪರ್ಯ. ಎಲ್ಲ ಲಕ್ಷಣಗಳು, ಗುಣಗಳು ಕೂಡ, ಗುಣ ಸಂಪತ್ತುಳ್ಳವನು ಈ ಭಗವಂತ. ಆದ್ದರಿಂದ ಆತನನ್ನ ಅನಾದಿ ನಿಧನ ಅಂತ ವರ್ಣಿಸಿದ್ದಾರೆ. ಈ ಜಗತ್ತಿನ ಎಲ್ಲ ಜೀವಿಗಳಿಗೆ ಹಿಂಸೆಯನ್ನು ಉಂಟು ಮಾಡುವಂತಹ ದುಷ್ಟ ಶಕ್ತಿಗಳೇನಿವೆ ಅವುಗಳನ್ನು ನಾಶಪಡಿಸುವವನು ಅಂತ ಮತ್ತೊಂದು ಅರ್ಥ. ಬಹುತೇಕ ವ್ಯಾಖ್ಯಾನಕಾರರೆಲ್ಲ ನಾಶರಹಿತ ಅನ್ನೋ ಅರ್ಥವನ್ನೇ, ಉತ್ಪತ್ತಿರಹಿತ ಮತ್ತು ನಾಶರಹಿತ ಅನ್ನೋ ಅರ್ಥಗಳನ್ನೇ ಹೇಳಿದ್ದಾರೆ. ಅದಲ್ಲದೆ ಗಾನಪ್ರಿಯನಾದವನು, ಯಾರು ಈ ಭಗವಂತನ ಗುಣವನ್ನು ಗಾನ ಮಾಡ್ತಾರೋ ಅವರನ್ನು ನಾಶ ಮಾಡದಂಥವನು ಇತ್ಯಾದಿ ಅರ್ಥಗಳನ್ನು ಕೂಡ ಆ ಅನಾದಿ ನಿಧನ ಎಂಬ ಶಬ್ದಕ್ಕೆ ನಾವು ನೋಡಬಹುದು. ಹೀಗೆ ಅನೇಕ ವಿಶಿಷ್ಟವಾದಂತಹ ಅರ್ಥಗಳನ್ನು ಒಳಗೊಂಡಂತಹ ಈ ಅನಾದಿ ನಿಧನ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ, 39ನೇ ಬೃಹತಿ ಮಂತ್ರ ಇದು. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ತ್ವಮಪೋ ವಿದುರೋ ವಿಶೋಚಿರ್ನತಂ ವೋದತೀನಾಂ ಇಂದ್ರದೃಢ ಮರುಜಃ ಪರ್ವತಸ್ಯ ನತಂಯೋ ಯುವತೀನಾಂ ಅಂತ ಮಂತ್ರ ಇದೆ. ಭಗವಂತನಾದ ಇಂದ್ರನೇ, ಸರ್ವೇಶ್ವರನಾದ ಭಗವಂತನೇ ಅಥವಾ ದೇವರಾಜನಾದ ಇಂದ್ರನೇ. ದುರಹ ಅಂತ ಶಬ್ದ ಇದೆ ವೇದದಲ್ಲಿ. ದುರಹ ಅಂದರೆ ವೃತ್ರಾಸುರನಿಂದ ಪ್ರತಿಬದ್ಧರಾದವರು. ವಿಶೂಚೀಹಿ, ಈ ವೃತ್ರಾಸುರ ನೀರನ್ನೆಲ್ಲ ತಡೆ ಹಿಡಿದು ಬಿಟ್ಟಿದ್ದ, ನೀರು ಹರಿಯದಂತೆ, ನದಿಗಳ ನೀರು ಹರಿಯದಂತೆ ತಡೆ ಹಿಡಿದಿದ್ದ. ವಿಶೂಚೀಹಿ, ಬೇರೆ ಬೇರೆ ಕಡೆ ಹರಿಯುವಂಥ, ವಿಶ್ವಗಂಚತೀಹಿ ಅಂಥ ನೀರುಗಳನ್ನು ವೃತ್ರಾಸುರೆಯನ್ನು ತಡೆ ಹಿಡಿದಿದ್ದ. ಆ ವೃತ್ರಾಸುರನನ್ನ ಕೊಂದು ನೀರು ಮುಂದೆ ಹರಿಯುವಂತೆ ಮಾಡಿದವನು ನೀನು. ಮತ್ತೆ ಆ ಪರ್ವತಗಳು ಹಿಂದೆ ಏನು ರೆಕ್ಕೆ ಉಳ್ಳವುಗಳಾಗಿದ್ದವು, ಆ ರೆಕ್ಕೆಗಳನ್ನು ಕತ್ತರಿಸಿ ಪೂರ್ಣವಾಗಿ ದೃಢವಾಗಿ ಆ ರೆಕ್ಕೆಗಳನ್ನು ಕತ್ತರಿಸಿ ಆ ಪರ್ವತಗಳು ಜನರಿಗೆ ಮಾಡ್ತಿದ್ದಂಥ ಹಾವಳಿಯನ್ನು ಕೂಡ ಅವನು ತಪ್ಪಿಸಿದ. ದೃಢ ಅಂತೇನು ಶಬ್ದ ಇದೆ, ಅದನ್ನ ಭಗವಂತನಿಗೆ ವಿಶೇಷವಾಗಿ ಕೂಡ ಮಾಡಬಹುದು. ಇವನು ದೃಢ ಅಂದ್ರೆ ಸ್ಥಿರನಾಗಿ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇರುವಂಥವನು, ಆದ್ಯಂತ ಶೂನ್ಯ. ಈ ಜಗತ್ತೆಲ್ಲವೂ ಅದೃಢ, ಪರಮಾತ್ಮ ಒಬ್ಬನೇ ದೃಢ. ದೃಢ ಅನ್ನುವ ಶಬ್ದದಿಂದ ಆದಿ ಅಂತರಹಿತ ಅನ್ನುವ ಅರ್ಥ ಬರ್ತದೆ. ಅನಾದಿ ನಿಧನ ಅನ್ನುವ ವಿಷ್ಣು ಸಹಸ್ರನಾಮದ ಒಂದೇನು ನಾಮ ಇದೆ, ಅದನ್ನ ಈ ವೇದವಾಕ್ಯ ದೃಢ ಎಂಬ ಶಬ್ದದಿಂದ ವಿವರಿಸಿದೆ ಅಂತ ತಿಳ್ಕೊಳ್ಬೇಕು. ಇದು ರಘುನಾಥ ತೀರ್ಥರು ಮಾಡಿದಂಥ ವ್ಯಾಖ್ಯಾನ. ಹೀಗೆ ರಘುನಾಥ ತೀರ್ಥರು ಈ ಮಂತ್ರವನ್ನು ಇಂದ್ರನ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇದೇ ಮಂತ್ರಕ್ಕೆ ಬೇರೊಂದು ವ್ಯಾಖ್ಯಾನವನ್ನು ಭಗವಂತರಾಯರು ಮಾಡಿದ್ದಾರೆ, ಅಧ್ಯಾತ್ಮ ಪರವಾಗಿ, ಋಗ್ಭಾಷ್ಯಕ್ಕೆ ಅನುಸಾರವಾಗಿ. ಈ ಸಾಧಕರೆಲ್ಲರೂ ಕೂಡ ಶುಭ ಕರ್ಮಗಳನ್ನು ಮಾಡ್ತಾರೆ.
ಮತ್ತೆ ಆ ಶುಭ ಕರ್ಮಗಳನ್ನು ಮಾಡಲಿಕ್ಕೆ, ಅದರ ಮೂಲಕ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಅನೇಕ ವಿಘ್ನಗಳನ್ನು ನಾವು ಎದುರಿಸಬೇಕಾಗ್ತದೆ. ಆ ಎಲ್ಲ ವಿಘ್ನಗಳನ್ನು, ನಾವು ಮಾಡುವಂತಹ ದುಷ್ಟ ಕರ್ಮಗಳನ್ನು, ದುರಾಲೋಚನೆಗಳೆಲ್ಲ ಎಲ್ಲವನ್ನೂ ಕೂಡ ಪರಿಹರಿಸುವಂಥವನು ಈ ಭಗವಂತನೇ. ಇದು ಆ ಮಂತ್ರಕ್ಕೆ ಭಗವಂತರಾಯರು ಮಾಡಿದಂತಹ ವ್ಯಾಖ್ಯಾನ. ಆದರೆ ಈ ಅನಾದಿ ನಿಧನ ಎಂಬ ಶಬ್ದ ಏನಿದೆ, ವಿಷ್ಣು ಸಹಸ್ರನಾಮದ ಶಬ್ದ, ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಂತಹ ಮಂತ್ರ, ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಬೇರೆ ಇದೆ. ಕಂ ಸೂರ್ಯಂ ಜನಯದ್ಯಾಮುಷಸಂ ಧೇನೂನಾಂ ವಿಶುದ್ಧ ಸೋಂ ನೃಣಾಮುತ್ವಾ ನೃತಮಂ ಗೀರ್ಭಿರುಕ್ತೈರ್ನದಂ ವ ಓದತೀನಾಂ ಅಂತ. ಈ ಕಂ ಸೂರ್ಯಂ ದ್ಯಾಮುಷಸಂ ಅನ್ನೋ ಈ ಶಬ್ದಗಳೇನಿವೆ, ಇವುಗಳ ಅರ್ಥವನ್ನ ಇನ್ನು ಮುಂದೆ ನಾವು ನೋಡ್ತೇವೆ, ಇಲ್ಲಿ ಕಾಣೋದಿಲ್ಲ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಇಂದ್ರದೃಢ ಮರುತಃ ಪರ್ವತಸ್ಯ ನದಂ ಯೋ ಯುವತೀನೋಂ ರಾಜಾಭವೋ ಜಗತಶ್ಚರ್ಷಣೀನಾಂ ಪತಿಂಬೋ ಅಜ್ಞಾನಾಂ ಸಾ ಅಂತ ಇದು ಹಿಂದಿನ ಮಂತ್ರ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಅದು ಮಹಾಸ್ವನ ಅಂತ ಈ ಹಿಂದೆ ಆಗಿ ಹೋದಂಥ ನಾಮದ ವ್ಯಾಖ್ಯಾನವನ್ನು ಮಾಡುವಂಥ ಮಂತ್ರ. ಈಗಾಗಲೇ ನಾನು ಹೇಳಿದಂತೆ 36 ಅಕ್ಷರಗಳು ಭಗವಂತರಾಯರಿಗೆ ಪ್ರಧಾನ ಆಗ್ತವೆ. ಆ ಅಕ್ಷರಗಳ ಮೂಲಕವೇ ಬೃಹತಿ ಛಂದಸ್ಸು ನಿರ್ಮಾಣ ಆಗುವುದನ್ನು ಅವರು ತೋರಿಸ್ತಾರೆ. 36 ಅಕ್ಷರಗಳು ಅವರಿಗೆ ಪ್ರಧಾನ ಆಗುವುದರಿಂದ ಆ ಮಂತ್ರಗಳು ಕೂಡ ಸ್ವಲ್ಪ ಹಿಂದು ಮುಂದಾಗ್ತವೆ, ಬಹಳ ಅಲ್ಲದೆ ಹೋದ್ರೂ ಕೂಡ ಸ್ವಲ್ಪ ಆದರೂ ಹಿಂದು ಮುಂದಾಗ್ತವೆ. ಆದರೂ ಭಗವಂತರಾಯರು ಅನಾದಿ ನಿಧನ ಎಂಬ ಶಬ್ದಕ್ಕೆ ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗಾಗಲೇ ನೋಡಿದ್ದೇವೆ. ಮುಖ್ಯ ಪ್ರಾಣಿಗೂ ಚೇಷ್ಟಕನಾಗಿದ್ದಾನೆ, ಎಲ್ಲ ಪ್ರಾಣಿಗಳ ಚಟುವಟಿಕೆ ಕಾರಣರಾದ ಸೂರ್ಯಾದಿಗಳನ್ನು ಧರಿಸಿದವನು, ಗುಣ ಸಂಪತ್ತುಳ್ಳವನು, ಎಲ್ಲ ಚೇತನರಿಗೂ ಕೂಡ ಆದಿಯಾದವನು ಅನ್ನುವ ಅರ್ಥಗಳನ್ನು ಭಗವಂತರಾಯರು ವರ್ಣಿಸ್ತಾರೆ. ರಾಜಾಭವೋ ಜಗತಶ್ಚರ್ಷಣೀನಾಂ ಕಂ ಸೂರ್ಯಂ ಜನಯತ್ ದ್ಯಾಮುಷಸಂ ಅಂತೇನೋ ಮಂತ್ರಗಳಿವೆ. ಆ ಮಂತ್ರಗಳ ಅರ್ಥವನ್ನ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಧಾತ್ರೇ ನಮಃ ಅಂತ ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ. ಇಲ್ಲಿ ಅದು ಬರೋದಿಲ್ಲ. ಹೀಗೆ ಅನಾದಿ ನಿಧನ ಅನ್ನುವ ಮಂತ್ರದ ವ್ಯಾಖ್ಯಾನವನ್ನ ಆ ತ್ವಮಪೋ ವಿದುರಃ ವಿಶೂಚೀಹಿ ಅಂತ ಏನು ಮಂತ್ರ ಇದೆ, ಅದು ಹೇಗೆ ಮಾಡಿದೆ ಅಂತ ಅನ್ನೋದನ್ನು ನೋಡಿದ್ವಿ. ಇಂದ್ರನ ಪರವಾದ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ, ಭಗವತ್ ಪರವಾದ ಅರ್ಥವನ್ನ ಭಗವಂತರಾಯರು ಹೇಳಿದ್ದಾರೆ. ಇಷ್ಟಾದರೂ ಕೂಡ ಆ ಇಡೀ ಬೃಹತಿ ಮಂತ್ರಕ್ಕೆ ಸಂಘಟಿತವಾದಂತಹ ಒಂದು ಅರ್ಥ ನಮಗೆ ಅಲ್ಲಿ ಸಿಕ್ತಿಲ್ಲ. ಅದಕ್ಕಾಗಿ ಒಟ್ಟಾರೆ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳಬೇಕು, ಅದರ ಭಾವಾರ್ಥ ಏನು, ಅದರ ಅನ್ವಯಾರ್ಥ ಏನು ಅಂತ ಅನ್ನೋದನ್ನ ಈಗ ನಾವು ಈ ಮುಂದಿನಂತೆ ಗಮನಿಸಬೇಕು. ಬೃಹತಿ ಮಂತ್ರದ ಭಾವಾರ್ಥವನ್ನು, ತಾತ್ಪರ್ಯವನ್ನು ಮೊದಲು ನೋಡೋಣ. ಸರ್ವೇಶ್ವರನಾದ ಭಗವಂತನೇ, ನಿನ್ನ ಭಕ್ತರು ತಮ್ಮ ಜೀವನದಲ್ಲಿ ನೀನು ಕೊಟ್ಟಂತಹ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮುಂದೆ ಆ ಶಾಸ್ತ್ರದ ಜ್ಞಾನದ ಪೂರ್ವಕವಾಗಿ ಶುಭಕರ್ಮಗಳನ್ನು ಮಾಡಿ ಮುಕ್ತಿಯನ್ನು ಪಡ್ಕೋತಾರೆ. ಅವರ ಜೀವನದಲ್ಲಿ ಎದುರಾಗಬಹುದಾದಂತಹ ಅನೇಕ ರೀತಿಯ ಕೆಡಕುಗಳು, ದುಷ್ಟ ಆಲೋಚನೆಗಳಿರಬಹುದು, ದುಷ್ಟ ಕರ್ಮಗಳಿರಬಹುದು, ಆ ಎಲ್ಲಾ ಕೆಡಕಗಳನ್ನು ಕೂಡ ನೀನು ಅವು ಮತ್ತೆಂದೂ ತಲೆ ತೋರದಂತೆ ನಾಶಪಡಿಸ್ತಿ. ಇದು ನಿನ್ನ ಶಕ್ತಿ, ಇದು ಅದರ ಭಾವಾರ್ಥ. ಹಾಗಾದರೆ ಒಟ್ಟಾರೆ ಆ ಮಂತ್ರದ ಅನ್ವಯಾರ್ಥ ಏನು? ಹೇ ಇಂದ್ರ,
ಸರ್ವೇಶ್ವರನಾದ ಇಂದ್ರನೇ ಅಂತ ಅದರ ಪ್ರಾರಂಭ. ತ್ವಂ ನೀನು, ವಹ ನಿನ್ನ ಅನೇಕ ರೂಪಗಳಿಂದ, ದತ್ತ, ಕಪಿಲ, ವೇದವ್ಯಾಸ ಇತ್ಯಾದಿ ರೂಪಗಳಿಂದ ಕೊಟ್ಟಿರುವಂತಹ ಶಾಸ್ತ್ರಗಳು, ಓದತೀನಾಂ ನಮ್ಮ ಮನಮುಟ್ಟುವ, ಯೋಯುವತೀನಾಂ ನಿತ್ಯ ನೂತನಗಳಾದ ಶಾಸ್ತ್ರಗಳೇನಿವೆ, ಶ್ರುತಿಗಳು, ಅವುಗಳ ನದ ಅಂದರೆ ಅದನ್ನು ಓದಿ ಪಠನ ಮಾಡಬೇಕಾದಂಥ, ಆ ಮೂಲಕ ಆ ಮಾರ್ಗದಲ್ಲಿ ಮುನ್ನಡೆಯಬೇಕಾದಂಥ ಸಾಧಕ. ಅಂಥ ಸಾಧಕನ ದ್ವಿತೀಯ ವಿಭಕ್ತಿಯಲ್ಲಿದೆಯಲ್ಲ ನದಂ ನದಂ ಅಂತ, ಆ ದ್ವಿತೀಯ ವಿಭಕ್ತಿಗೆ ಷಷ್ಠಿ ವಿಭಕ್ತಿ ಅಂತ ಅರ್ಥ ಮಾಡ್ಕೊಳ್ಬಹುದು. ವೇದದಲ್ಲಿ ವೈದಿಕ ಪರಿಗಣನೆಯಲ್ಲಿ ಪ್ರಥಮ ವಿಭಕ್ತಿಯ ಅರ್ಥ ಅಲ್ಲದೇನೆ ಸಪ್ತಮಿ ವಿಭಕ್ತಿಯವರೆಗೆ ಎಲ್ಲಾ ಶಬ್ದಗಳ ಅರ್ಥಗಳು ಬರ್ತವೆ. ದ್ವಿತೀಯ ವಿಭಕ್ತಿಯ ಅರ್ಥ ಅಲ್ಲದೇನೆ ಸಪ್ತಮಿ ವಿಭಕ್ತಿಯವರೆಗೆ ಎಲ್ಲಾ ಅರ್ಥಗಳು ಬರ್ತವೆ. ಸಪ್ತಸು ಪ್ರಥಮ, ಷಟ್ಸು ದ್ವಿತೀಯ ಅಂತ ಹೀಗೆ ಮಹಾವ್ಯಾಕರಣದ ಸೂತ್ರಗಳಿವೆ. ಆ ದೃಷ್ಟಿಯಿಂದ ನದಂ ನದಂ, ನದ ಅಂದರೆ ಪತಿ ಅಥವಾ ಪಾಠಕ, ಅದನ್ನು ಓದಬೇಕಾದಂತಹ ಪಾಠಕ. ಆ ಪಾಠಕನಾದಂಥ ಪ್ರತಿಯೊಬ್ಬ ಸಾಧಕ, ಆ ಸಾಧಕನ ಪರ್ವತ ಅಂದರೆ ಜೀವನ. ಪರ್ವತ ಅಂದರೆ ಜೀವನ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪರ್ವತ ಅಂದರೆ ನಾವು ಈ ಹಿಂದೆ ನೋಡಿದ್ದೇವೆ, ಪರ್ವಗಳು ಅನೇಕ ಹಂತಗಳು ಉಳ್ಳದ್ದೇ ಪರ್ವತ. ಜೀವನವೂ ಕೂಡ ಪರ್ವತನೇ. ಜನನ, ಮರಣ, ಯೌವನ ಇತ್ಯಾದಿಗಳನ್ನು ದಾಟುವುದರಿಂದ ಜೀವನವೇ ಒಂದು ಪರ್ವತ. ಆ ಜೀವನದಲ್ಲೇ ನಮಗೆ ಹುಟ್ಟು, ಸಾವು, ನಾಶ, ಹುಟ್ಟು, ನಡುವೆ ಬಾಲ್ಯ, ಯೌವನ ಇತ್ಯಾದಿಗಳೆಲ್ಲ ಕಾಣಿಸ್ಕೊತವೆ. ಹೀಗಿರುವುದರಿಂದ ಪರ್ವತ ಅಂದ್ರೆ ನಮ್ಮ ಜೀವನ. ಆ ಜೀವನದ ಅಪಹ ಶುಭ ಕರ್ಮಗಳ ಪ್ರವೃತ್ತಿಗಾಗಿ, ಜೀವನದಲ್ಲಿ ಸಾಧಕರು ಮಾಡಬೇಕಾದಂತಹ ಸತ್ಕರ್ಮಗಳ ಪ್ರವೃತ್ತಿಗಾಗಿ, ಸತ್ಕರ್ಮಗಳು ಮುನ್ನಡೆಯಬೇಕಾಗಿದೆ. ಸತ್ಕರ್ಮ ನಡೀಬೇಕಾದ್ರೆ ದುಷ್ಟಕರ್ಮಗಳು ನಾಶ ಕಾಣಬೇಕು. ಅದಕ್ಕಾಗಿ ವಿಶೂಚೀಹಿ ಅಂದ್ರೆ ನಾನಾ ಥರದ್ದು, ಸರ್ವತೋ ವರ್ತಮಾನಾಹ, ದುರಹ ಅಶುಭಾಹ, ನಾನಾ ಥರದ ಕೆಡಕುಗಳೆಲ್ಲವನ್ನೂ ಕೂಡ, ದೃಢಂ ಅಂದ್ರೆ ದೃಢಂ, ಯಥಾ ಪುನರ್ನೋತ್ಪದ್ಯೇರನ್ ತಥಾ, ಮತ್ತೆಂದು ಅವು ತಲೆದೋರದಂತೆ, ವಿ ಅರುಜಃ ನೀನು ನಾಶಪಡಿಸಿದೆ ಅಂತ ಅದರ ತಾತ್ಪರ್ಯ. ನದಂಬಬೋಧತೀನಾಂ ನದಯ್ಯೋ ಯುವತೀನಾಂ ಅಂತ 8ನೇ ಮಂಡಲದ್ದು, ಮತ್ತೆ ಇಂದ್ರದೃಢ ಮರುಜಃ ಪರ್ವತಸ್ಯ, ತ್ವಮಪೋ ವಿದುರೋ ವಿಶೂಚೀಹಿ, ಈ 6ನೇ ಮಂಡಲದ ಮಂತ್ರಗಳು. ಇವೆರಡನ್ನು ಸೇರಿಸಿ ಏನು ಬೃಹತಿ ಮಂತ್ರ ಮಾಡಿದ್ದಾರೆ. ಅದರ ಸಂಪೂರ್ಣವಾದ ಅರ್ಥವನ್ನ ಇಲ್ಲಿ ಈಗ ನೋಡಿದ್ದೀವಿ. ಈಗ ಈ ಅನಾದಿ ನಿಧನ ಎಂಬ ನಾಮಕ್ಕೂ ಮತ್ತೆ ಈ ಮಂತ್ರಕ್ಕೂ ಹೇಗೆ ಸಂಬಂಧ? ಅನಾದಿ ನಿಧನ ಎಂಬುದು ಯಾವತ್ತೂ ಅವನಿಗೆ ಆದಿಯೂ ಒಂದು ಹುಟ್ಟು ಇಲ್ಲ, ನಾಶವೂ ಇಲ್ಲ ಅನ್ನೋ ಅರ್ಥವನ್ನು ಹೇಳ್ತದೆ. ಈ ಮಂತ್ರ ಅವನು ಅನಾದಿ ನಿಧನ ಅಂತ ಹೇಗೆ ಹೇಳಿದೆ? ದೃಢ ಅಂತ ಶಬ್ದ ಬಂದಿದೆ ಅಲ್ಲಿ. ದೃಢ ಅಂದ್ರೆ ಸ್ಥಿರನಾಗಿರುವವನು, ಆದಿ ಮತ್ತು ನಾಶ ಎರಡೂ ಇಲ್ಲದೆ ಇರುವುದು ಅನ್ನೋದನ್ನ ರಘುನಾಥ ತೀರ್ಥ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದನ್ನು ನೋಡಿದ್ದೇವೆ. ಅದಲ್ಲದೆ ನನ್ನ ವ್ಯಾಖ್ಯಾನದಲ್ಲಿ ಅವು ಮತ್ತೆಂದೂ ತಲೆದೋರದಂತೆ, ನಮ್ಮ ಜೀವನದ ಕೆಡಕುಗಳೇನಿವೆ ಅವು ಮತ್ತೆಂದೂ ತಲೆದೋರದಂತೆ ಇವನು ಅವುಗಳನ್ನು ನಾಶ ಮಾಡ್ತಾನೆ. ಅಶುಭಾನಾಂ ಪುನಃ ಆದಿ ಉತ್ಪತ್ತಿ ಯಥಾ ನ ಭವೇತ್ ತಥಾ ನಿಧನಂ ನಾಶ. ಆದಿ ಅಂದ್ರೆ ಉತ್ಪತ್ತಿ, ಅನಾದಿ ಅಂದ್ರೆ ಮತ್ತೆಂದೂ ಆ ಕೆಡುಕುಗಳು ಹುಟ್ಟದಂತೆ ನಿಧನ, ನಾಶ ಮಾಡುವವನು. ನಾಶ ಯಾರಿಂದ ಆಗ್ತದೋ ನಮ್ಮ ಎಲ್ಲ ಕೆಡುಕುಗಳಿಗೂ ಕೂಡ ಕೊನೆ ಹಾಡುವವನು, ನಾಶ ಮಾಡುವವನೇ ಈ ಭಗವಂತ. ಆದಿ ಅಂದ್ರೆ ತಲೆದೋರುವುದು, ಅನಾದಿ ಅಂದ್ರೆ ಮತ್ತೆಂದೂ ತಲೆದೋರದಂತೆ, ನಾಶ ಅಂದ್ರೆ ನಿಧನ, ಅದನ್ನು ಮಾಡ್ತಾನಾದ್ರಿಂದ ಇವನಿಗೆ ಅನಾದಿ ನಿಧನ ಅಂತ ಹೆಸರು. ಇದನ್ನ ಆ ವೇದವಾಕ್ಯ ದುರಹ ದೃಢಂ ವ್ಯರುಜಃ ಅಂತ ಹೇಳಿದೆ.
ದುರಹ ಕೆಡುಕುಗಳನ್ನು, ದೃಢಂ ಅಂದ್ರೆ ಪೂರ್ಣವಾಗಿ ಮತ್ತೆಂದು ಅವು ತಲೆದೋರದಂತೆ, ವಿರುಜಃ ನೀನು ನಾಶಪಡಿಸಿದೆ ಅಂತ ಹೀಗೆ ಅಲ್ಲಿ ವರ್ಣನ ಕೇಳಿ ಬರ್ತದೆ. ಹೀಗೆ ಅನಾದಿ ನಿಧನ ಎಂಬ ಶಬ್ದದ ಒಂದು ವ್ಯಾಖ್ಯಾನವನ್ನು ಈ ಬೃಹತಿ ಮಂತ್ರ ಮಾಡಿದೆ ಅಂತ ನಾವು ತಿಳ್ಕೊಳ್ಬಹುದು. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನ ಋಗ್ಭಾಷ್ಯಕ್ಕನುಸಾರವಾಗಿ ನಾವು ನೋಡಬೇಕು. ಇಂದ್ರನೇ ವೃತ್ರಾಸುರ ಯಾವ ನೀರಿನ ತಡೆ ಹಿಡಿದಿಟ್ಟಿದ್ದ, ಆ ನೀರು ಸರಾಗವಾಗಿ ಮುಂದೆ ಹರಿಯುವಂತೆ ನೀನು ಮಾಡಿದೆ ಅಂತ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ವೃತ್ರ ಅಂತ. ಆ ವೃತ್ರಾಸುರ ಅಂದ್ರೆ ಯಾರದು, ಅದೆಲ್ಲವನ್ನು ಕೂಡ ಸ್ವಲ್ಪ ನಾವು ಗಮನಿಸಿ ನೋಡಬೇಕು. ವೃತ್ರಾಸುರನ ಕಥೆ ನಮಗೆ ಗೊತ್ತಿದ್ದೇ ಇದೆ. ವಿಶ್ವರೂಪಾಚಾರ್ಯ ಅಂತ ದೇವತೆಗಳ ಗುರು ಒಬ್ಬ ಇದ್ದ. ಅವನು ದೇವತೆಗಳ ಜೊತೆಗೆ ದೈತ್ಯರಿಗೂ ಆಹುತಿ ಕೊಡ್ತಿದ್ದರಿಂದ ಇಂದ್ರ ಕುಪಿತನಾಗಿ ಆ ವಿಶ್ವರೂಪಾಚಾರ್ಯನ ತಲೆ ಕೆಡಿದ. ವಿಶ್ವರೂಪಾಚಾರ್ಯನ ತಂದೆ ತ್ವಷ್ಟ ವೃತ್ರಾಸುರನನ್ನು ನಿರ್ಮಿಸಿ ಈ ಇಂದ್ರನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಮಾಡಿದ. ಇಂದ್ರ ಆ ವೃತ್ರಾಸುರನನ್ನು ಕೂಡ ನಾಶ ಮಾಡಿದ. ಆದ್ರಿಂದ ಅವನನ್ನ ವೃತ್ರಹ ಅಂತ ಇಂದ್ರನನ್ನು ಕರೀತಾರೆ. ನಮಗೆ ಇದೆಲ್ಲ ಗೊತ್ತಿದೆ. ಈ ವೃತ್ರ ಅನ್ನುವವನೇ, ವೃತ್ರ ಅನ್ನುವ ಹೆಸರಿನಿಂದ ಇಬ್ಬರು ದೇವತೆಗಳಿದ್ದಾರೆ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬ ದೇವತೆ ಆದವನು, ಮತ್ತೊಬ್ಬ ರಾಕ್ಷಸನಾದವನು. ವೃತ್ರ ರಾಕ್ಷಸನಾದವನು ಕಶ್ಯಪ ಋಷಿಯಿಂದ ಧನು ಅನ್ನುವವಳಲ್ಲಿ ಹುಟ್ಟಿದವನು. ಇವನು ರಾಕ್ಷಸ, ಭಗವದ್ಭಕ್ತನಲ್ಲ, ಪಾಪಾತ್ಮ. ತಂದೆ ಕಶ್ಯಪ ಋಷಿ, ತಾಯಿ ಧನು. ತ್ವಷ್ಟುವಿನಿಂದ ಇನ್ನೊಬ್ಬ ಹುಟ್ಟಿದ್ದ ವೃತ್ರಾಸುರ, ಅವನು ಭಗವದ್ಭಕ್ತ. ಅವನ ಬಗ್ಗೆ ನಾವು ಪ್ರಸಿದ್ಧವಾದ ಕಥೆಯನ್ನು ಕೇಳಿರ್ತೀವಿ. ಅದಲ್ಲದೆ ಈತ ಇನ್ನೊಬ್ಬ ವೃತ್ರ. ಈ ವೃತ್ರ ಮತ್ತು ಅಹಿ ಇತ್ಯಾದಿ ಶಬ್ದಗಳನ್ನೆಲ್ಲ ನಾವು ಕಳೆದ ದಿವಸ ಕೂಡ ನೋಡಿದ್ದೇವೆ. ಅಹಿ ಅಂದ್ರದ್ದು ಯಾರು? ಒಟ್ಟಾರೆ 3 ಜನ ರಾಕ್ಷಸರಿದ್ದಾರಂತೆ. ವೃತ್ರ, ವೃತ್ರತರ ಮತ್ತು ಅಹಿ ಅಂತ. ವೃತ್ರ ಅನ್ನುವ ರಾಕ್ಷಸ ಬೇರೆ ಮತ್ತು ವೃತ್ರತರ ಅನ್ನುವ ರಾಕ್ಷಸ ಬೇರೆ. ಇಬ್ರು ರಾಕ್ಷಸರಿದ್ದಾರೆ. ರಾವಣ, ಅಹಿರಾವಣ, ಮಹಿರಾವಣ ಅಂತ 3 ಜನ ರಾಕ್ಷಸರಿದ್ದುದನ್ನು ನಾವು ಕೇಳ್ತೇವೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ಬಗ್ಗೆ ಮಾತ್ರ ಬಂದಿದೆ. ಇನ್ನು ಕೆಲವು ಬೇರೆ ರಾಮಾಯಣಗಳಲ್ಲಿ, ಬೇರೆ ಸಾಹಿತ್ಯಗಳಲ್ಲಿ ಅಹಿರಾವಣ, ಮಹಿರಾವಣ ಅಂತ ಇಬ್ಬರ ಬಗ್ಗೆನೂ ಕೂಡ ಕೇಳಿ ಬರ್ತದೆ. ಅದರಂತೆ ವೃತ್ರ ಅಲ್ಲದೆ ವೃತ್ರತರ ಅಂತ ಮತ್ತೊಬ್ಬ ರಾಕ್ಷಸನು ಕೂಡ ಇದ್ದಾನೆ. ಅವನ ಬಗ್ಗೆನೂ ಕೂಡ ಈ ಋಗ್ವೇದದಲ್ಲಿ ಆ 32ನೇ ಸೂಕ್ತದಲ್ಲಿ ಕೇಳಿ ಬರ್ತದೆ. ಅಹನ್ ವೃತ್ರಂ ವೃತ್ತತರಂ ವ್ಯಂಸಮಿಂದ್ರೋ ವಜ್ರೇಣ ಮಹತಾ ವಧೇನ ಸ್ಕಂಧಾಂಸೀವ ಕುಲಿಶೇನ ವಿವೃಕ್ಣಾ ಅಹಿಹಿ ಶಯತ ಉಪಪೃಕ್ ಪೃಥಿವ್ಯಾ ಅಂತ. ಇದು 1ನೇ ಮಂಡಲದ 7ನೇ ಅನುವಾಕ 32ನೇ ಸೂಕ್ತ. ವೃತ್ರ, ವೃತ್ರತರ ಅಂತ ಇಬ್ರು ರಾಕ್ಷಸರು. ಅಹಿ ಅಂತನೂ ಒಬ್ಬ ರಾಕ್ಷಸ. ನಾವೀಗಾಗಲೇ ಅಹಿ ಅನ್ನೋದಕ್ಕೆ ಸಂಶಯ ಅಂತ ಅರ್ಥವನ್ನು ನೋಡ್ಕೊಂಡಿದ್ದೇವೆ. ಈ ವೃತ್ರ, ವೃತ್ರತರ, ಅಹಿ ಅಂತ ಈ 3 ಹೇಳಿದ್ದರಿಂದ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಈ 3 ಕೂಡ ತಗೊಳ್ಬೇಕು. ಅಹಿ ಅನ್ನುವ ರಾಕ್ಷಸ ಸಂಶಯಕ್ಕೆ ಸಂಕೇತ. ವೃತ್ರ, ವೃತ್ರ ಅಂದ್ರೆ ಆವರಿಸುವುದು ಅಂತ ಅರ್ಥ. ಅಜ್ಞಾನ ನಮ್ಮನ್ನು ಆವರಿಸಿರುವುದರಿಂದ ವೃತ್ರನೇ ಅಜ್ಞಾನ. ವೃತ್ರತರ ಅಂದ್ರೆ ಅದು ಮಿಥ್ಯಾಜ್ಞಾನ. ಅಜ್ಞಾನ ಅಂದ್ರೆ ಸಾಮಾನ್ಯವಾದ ಅಜ್ಞಾನ. ವೃತ್ರತರ ಅಂದ್ರೆ ಇನ್ನೂ ಹೆಚ್ಚಿನ ಅಜ್ಞಾನ, ಪೂರ್ಣವಾದ ತಪ್ಪು ತಿಳುವಳಿಕೆ. ಹೀಗೆ ಅರ್ಥ ಆಗ್ತದೆ. ಇವರಲ್ಲಿ ಆ ವೃತ್ರಾಸುರ ಅನ್ನುವವನು ತನ್ನ ತಾಯಿ ಧನುವಿನ ಜೊತೆಗೆ ನೀರಿನ ಉಗಮ ಸ್ಥಾನದಲ್ಲಿ ನೀರಿನ ಪ್ರವಾಹಕ್ಕೆ ತಡೆಯಾಗಿ ಮಲ್ಕೊಂಡ್ಬಿಟ್ಟಿದ್ದಂತೆ. ನದಂ ನ ಭಿನ್ನಂ ಅಮೂಯ ಶಯಾನಂ ಮನೋರುಹಾಣ ಅತಿಯಂತ್ಯಾಪಹ ಯಾಶ್ಚಿದ್ ವೃತ್ರೋ ಮಹಿನಾ ಪರ್ಯತಿಷ್ಠತ್ ತಾಸಾ ಮಹಿಹಿ ಪತ್ಸುತಶೀರ್ ಬಭೂವ ಅಂತ 1ನೇ ಮಂಡಲದ 7ನೇ ಅನುವಾಕದ 32ನೇ ಸೂಕ್ತ ಇದು. ಈ ದುಷ್ಟಶಕ್ತಿಗಳು, ಅದು ಹಿರಣ್ಯಕಶಿಪು ಇರ್ಬೋದು, ಹಿರಣ್ಯಾಕ್ಷ ಇರಬಹುದು, ವೃತ್ರಾಸುರ ಇರಬಹುದು,
ಎಲ್ಲರ ಅನುಕೂಲಕ್ಕೆ ತಕ್ಕಂತೆ ಈ ಪ್ರಕೃತಿ ಏನು ಕಾರ್ಯ ಮಾಡ್ತಿರ್ತದೆ, ಆ ಪ್ರಕೃತಿಯನ್ನ ತಡೆ ಹಿಡಿಯೋದು, ಭೂಮಿಯನ್ನ ಕುಸಿದು ಹೋಗುವಂತೆ ಮಾಡುವುದು, ಸೂರ್ಯಚಂದ್ರಾದಿ ಶಕ್ತಿಗಳನ್ನ ತಡೆ ಹಿಡಿಯುವಂತೆ ಮಾಡುವುದು, ಇದು ಎಲ್ಲ ಅವ್ರ ಕೆಲಸ. ಒಟ್ಟಾರೆ ಪ್ರಾಕೃತಿಕ ವ್ಯವಸ್ಥೆಗೆ ಧಕ್ಕೆ ತರುವುದು ಅವರ ಉದ್ದೇಶ ಆಗಿರ್ತದೆ. ನೀರು ಹರಿಯುವುದನ್ನ ತಡೆದು ಬಿಟ್ಟಿದ್ದ ಅವನು ತನ್ನ ತಾಯಿ ಜೊತೆಗೆ. ಅಷ್ಟಾದ್ರೂ ಇನ್ನೂ ಸ್ವಲ್ಪ ನೀರು ಹರಿತಾ ಇತ್ತು. ವೃತ್ರನ ಮಗನಾದ ಅಹಿ ಅನ್ನುವ ದಾನವ ಆ ವೃತ್ರನ ಕಾಲುಗಳ ಕೆಳಭಾಗದಲ್ಲಿ ಮಲಗಿ ನೀರನ್ನು ತಡೆದಿದ್ದ. ಇಂದ್ರ ವೃತ್ರನನ್ನು ಅಹಿಯನ್ನು ಇಬ್ಬರನ್ನೂ ಕೊಂದ. ಈಗೆಲ್ಲರನ್ನೂ ಕೊಂದು ಹಾಕಿದ ಮೇಲೆ ಆ ನೀರು ಸರಾಗವಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತು. ಅಧ್ಯಾತ್ಮದ ಅರ್ಥದಲ್ಲಿ ಭಗವತ್ಪರವಾದ ಅರ್ಥ ಮಾಡಿದಾಗ ವೃತ್ರ ಎಂದರೆ ಅಜ್ಞಾನ. ಆ ಅಜ್ಞಾನದಿಂದ ಬರುವಂತಹ ಅವನ ಮಗ ಅಂದ್ರೆ ಅಹಿ, ಅವನೇ ಸಂಶಯ. ಹಿಂದೆ ವೃತ್ರ ತರ ಅಂತ ನೋಡಿದ್ದೇವೆ, ಅವನು ಒಬ್ಬ ರಾಕ್ಷಸನೇ. ಅವನನ್ನು ಕೂಡ ಇಂದ್ರ ವಜ್ರಾಯುಧದ ಮೂಲಕ ಕಡಿದು ಹಾಕಿದ್ದ. ಆ ವೃತ್ರ ತರನೇ ಮಿಥ್ಯಾಜ್ಞಾನ, ಪ್ರಬಲವಾದಂತಹ ಅಜ್ಞಾನ ಅಂತ ಅದರ ತಾತ್ಪರ್ಯ. ಹೀಗೆ ಇಂದ್ರ, ಈ ದೇವರಾಜನಾದಂತಹ ಶಚೀಪತಿಯಾದ ಇಂದ್ರ, ಧನು ಅಂತೇನು ರಾಕ್ಷಸಿ ಇದ್ಲು, ಅವಳನ್ನು ಕೊಂದು ಹಾಕಿದ. ಅವಳ ಮಗನಾದಂತಹ ವೃತ್ರನನ್ನು ಕೊಂದ. ಆ ವೃತ್ರನ ಮಗನಾದಂತಹ ಅಹಿಯನ್ನು ಕೊಂದು ಹಾಕಿದ. ಅದಲ್ಲದೆ ವೃತ್ರ ತರ ಅಂತ ಇನ್ನೊಬ್ಬ ರಾಕ್ಷಸ ಏನಿದ್ದ, ಅವನನ್ನು ಕೊಂದು ಹಾಕಿದ. ಅಧ್ಯಾತ್ಮದ ಅರ್ಥವನ್ನು ನೋಡಿದಾಗ ಈ ಅಜ್ಞಾನದ ವೃತ್ರನ ತಾಯಿ ಯಾರು? ಪ್ರಕೃತಿ. ಅಧ್ಯಾತ್ಮದಲ್ಲಿ ವೃತ್ರನ ತಾಯಿ ಅಂದರೆ ಪ್ರಕೃತಿ. ಅಜ್ಞಾನವು ನಾವು ಬರೋದು ಪ್ರಕೃತಿಯಿಂದಾಗಿ, ನಮ್ಮ ಸ್ವಭಾವ ಇತ್ಯಾದಿಗಳಿಂದಾಗಿ, ಲಕ್ಷ್ಮೀದೇವಿಯಿಂದ ಅಂತ ಅರ್ಥ ಅಲ್ಲ, ನಮ್ಮ ಸ್ವಭಾವದಿಂದಾಗಿ. ಅಂಥ ನಮ್ಮ ಪ್ರಕೃತಿಯನ್ನ ಭಗವಂತ ನಾಶ ಮಾಡ್ತಾನೆ. ಅವಳಿಂದ ಹುಟ್ಟಿದಂತಹ ಅಜ್ಞಾನವನ್ನ ಅಂದ್ರೆ ವೃತ್ರನನ್ನು ಭಗವಂತ ನಾಶ ಮಾಡ್ತಾನೆ. ವೃತ್ರನಿಂದ ಹುಟ್ಟಿದಂತಹ ಅಹಿಯನ್ನ ಅಂದ್ರೆ ಸಂಶಯವನ್ನು ನಾಶ ಮಾಡ್ತಾನೆ. ವೃತ್ರ ತರಣನ್ನು ಕೂಡ ಭಗವಂತ ನಾಶಪಡಿಸ್ತಾನೆ. ಹೀಗೆ ಧನು, ವೃತ್ರ, ಅಹಿ, ವೃತ್ರತರ ಅರ್ಥಾತ್ ಪ್ರಕೃತಿ, ಅಜ್ಞಾನ, ಸಂಶಯ, ಮಿಥ್ಯಾಜ್ಞಾನ ಇವೆಲ್ಲವನ್ನು ಕೂಡ ಭಗವಂತ ನಾಶಪಡಿಸ್ತಾನೆ ಅಂತನ್ನೋದನ್ನ ಈ ಎಲ್ಲ ಮಂತ್ರಗಳ ಮೂಲಕ ನಾವು ತಿಳ್ಕೊಳ್ಬೇಕು. ಎಲ್ಲವೂ ಕೂಡ ಇದೇ 6ನೇ ಮಂಡಲದಲ್ಲಿ ಬಂದಿಲ್ಲ. 1ನೇ ಮಂಡಲದಲ್ಲಿ ಬಂದಿರುವಂತಹ ಕೆಲವು ಸಂಗತಿಗಳನ್ನು ಕೂಡ ನಾವು ಈ ಪ್ರಸಂಗದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನೋಡಿದರೆ ಒಂದು ಪೂರ್ಣವಾದಂತಹ ಅರ್ಥ ನಮಗೆ ತಿಳಿದಿತ್ತು. ತ್ವಷ್ಟೃವಿನ ಮಗನಾದಂತಹ ಇನ್ನೊಬ್ಬ ವೃತ್ರಾಸುರ ಏನಿದ್ದ, ಅವನು ಈ ನೀರಿನ ಪ್ರವಾಹಕ್ಕೆ ವಿಘ್ನ ತಂದವನೇನಲ್ಲ. ಅವನ ಹತ್ಯೆ ಇಂದ್ರನಿಂದ ನಡೆದದ್ದು, ಅದು ಪ್ರಸಂಗವೇ ಬೇರೆ. ಹೀಗೆ ಆ ವೃತ್ರ ಬೇರೆ, ಈ ವೃತ್ರ ಬೇರೆ ಅಂತ ನಾವು ತಿಳಿದುಕೊಳ್ಬಹುದು. ಅನಾದಿ ನಿಧನ ಅನ್ನೋದಕ್ಕೆ ಸ್ಕಂದ ಪುರಾಣದ ಮಾತು ಇತ್ಯಾದಿ ಗೀತಾ ತಾತ್ಪರ್ಯದಲ್ಲಿ ಬಂದದ್ದು. ಸ್ವದೇಹ ಯೋಗ ನಿಗಮನಾಯ ಜನ್ಮ ಮೃತಿ ಪುರ ಇಷ್ಯೇತೆ ಹೇವ ಜೀವಸ್ಯ ಆಮುಕ್ತೇಹೇ ನತು ಹರೇ ಕ್ವಚಿತ್. ಜೀವನಿಗೆ ಈ ಎಲ್ಲ ಜನನ ಮರಣಾದಿಗಳಿವೆ, ಆದರೆ ಭಗವಂತನಿಗಿಲ್ಲ ಅವು. ಯೋಮಾಮಜಂ ಅನಾದಿಂಚ ಅಂತ ಗೀತಾ 10ನೇ ಅಧ್ಯಾಯ 3ನೇ ಶ್ಲೋಕ. ಆ ಗೀತಾ ಭಾಷ್ಯದಲ್ಲಿ ಅನಹ ಚೇಷ್ಟಯಿತ ಆದಿಶ್ಚ ಸರ್ವಸ್ಯ. ಅನ ಅಂದ್ರೆ ಎಲ್ಲವನ್ನು ಚಟುವಟಿಕೆಗೆ ಒಳಪಡಿಸುವವನು ಮತ್ತೆ ಎಲ್ಲದಕ್ಕೂ ಆದಿ ಆದವನು. ಅನಾದಿ ಅಂದ್ರೆ ಉತ್ಪತ್ತಿ ರಹಿತ ಅಂತ ಒಂದು ಅರ್ಥ ಬೇರೆ, ಅದಲ್ಲದೆ ಈ ಒಂದು ಅರ್ಥವನ್ನು ಹೇಳಿದ್ದಾರೆ. ನಿಧನ ಅಂತಂದ್ರೆ ನಿಧೀಯಂತೆ ಯತಃ ಅಖಿಲಾಹ ಮುಕ್ತಾಹ ನಾರಾಯಣೇ ದೇವೇ ತೇನಾಸೌ ನಿಧನಾಭಿತಃ. ಎಲ್ಲ ಮುಕ್ತರಾದ ಜೀವರು ಕೂಡ ಕೊನೆಗೆ ಹೋಗಿ ತಲುಪುವುದು, ಅವನನ್ನೇ ಆಶ್ರಯಿಸಿಕೊಂಡಿರುವುದು ಈ ಭಗವಂತನನ್ನು. ನಿಧೀಯಂತೆ ಅಲ್ಲಿ ಹೋಗಿ ಆಶ್ರಿತರಾಗ್ತಾರೆ ಭಗವಂತನಲ್ಲಿ. ಅದಕ್ಕಾಗಿ ಅವನಿಗೆ ನಿಧನ ಅಂತ ಹೇಳ್ತಾರೆ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ ವರ್ಣನೆ ಮಾಡಿದೆ. ಅನಂತಿ ಚೇಷ್ಟಂತೆ ಇದೆ ಅನಾಹ ಪ್ರಾಣಿನಃ. ನಾನಾ ಥರದ ಚೇಷ್ಟೆಗಳನ್ನು ಮಾಡುವಂತಹ ಪ್ರಾಣಿಗಳನ್ನ ಇವನು ಅದಂತಿ. ಈ ರಾಕ್ಷಸರು ನಾನಾ ಥರದ ಜೀವಗಳೇನಿದ್ದಾರೆ, ಪ್ರಾಣಿಗಳು, ಪಕ್ಷಿಗಳು, ದೇವತೆಗಳು, ಮನುಷ್ಯರು ಮೊದಲಾದವರು, ಇವರೆಲ್ಲರನ್ನೂ
ಅದಂತಿ ಹಿಂಸೆಗೀಡು ಮಾಡುವವರು ಈ ದುಷ್ಟಶಕ್ತಿಗಳು. ಆ ದುಷ್ಟಶಕ್ತಿಗಳನ್ನು ಸದೆ ಬಡಿಯುವವನು, ಆ ದುಷ್ಟಶಕ್ತಿಗಳಿಗೆ ನಿಧನ ನಾಶವನ್ನು ಹಾಡುವವನು ಈ ಭಗವಂತ. ಆದ್ದರಿಂದ ಅನಾದಿ ಅಂತ ಇನ್ನೊಂದರ್ಥ. ಅನ ಅಂದರೆ ಜೀವರು, ಅವರನ್ನು ಆದಿ ತಿಂದು ಹಾಕುವವರು, ನಾಶ ಮಾಡುವವರು ಅಂತ ಅದರ ಅರ್ಥ. ಅನಹ ಆದಿ ಪ್ರಥಮ ಯೇಷಾಂತೆ ಅನಾದಯ ಸಾತ್ವಿಕ ಜೀವಾ. ಸಾತ್ವಿಕರಾದಂತಹ ಜೀವರನ್ನ ಅನಾದಿಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಎಲ್ಲ ಸಾತ್ವಿಕ ಜೀವರಿಗೆ ಪ್ರಧಾನನಾದವನು, ಜೀವೋತ್ತಮನಾದವನು ಈ ಅನ ಅಂದ್ರೆ ಪ್ರಾಣ. ಪ್ರಾಣ ಮೊದಲಾದ ಎಲ್ಲ ಸಾತ್ವಿಕ ಜೀವರಿಗೂ ಕೂಡ ಈ ನಿಧನವನ್ನ ಅಂದ್ರೆ ಅಪರೋಕ್ಷ ಜ್ಞಾನವನ್ನ, ನಿಧನ ಅಂದ್ರೆ ಇಲ್ಲಿ ನಾಶ ಅಂತ ಅರ್ಥ ಅಲ್ಲ, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅವರನ್ನ ಮುಕ್ತಿಯಲ್ಲಿ ಸುಖ ಭಾಗ್ಯಗಳನ್ನಾಗಿ ಮಾಡುವವನು. ಅದಕ್ಕಾಗಿ ಆತ ಅನಾದಿ ನಿಧನ ಅಂತ ಅರ್ಥ. ಮುಖ್ಯ ಪ್ರಾಣಾದಿ ಸಕಲ ಜೀವರಿಗೆ ಜ್ಞಾನಧನವನ್ನು ಕೊಡುವಂಥವನು ಅಂತ ಇದು ಅನಾದಿ ನಿಧನ ಅನ್ನೋದಕ್ಕೆ ಮತ್ತೊಂದರ್ಥ. ವಾದಿರಾಜ ಸ್ವಾಮಿಗಳು ಮಹಾಭಾರತ ಲಕ್ಷಾಲಂಕಾರದಲ್ಲಿ ಅನಾದಿ ನಿಧನ ಶಬ್ದಕ್ಕೆ ಅರ್ಥ ಏನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಜನ್ಮನಾಶವಿಲ್ಲದವನು ಅಂತ ಅರ್ಥ ಹೇಳಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ವಿಶಿಷ್ಟ ಅದ್ವೈತದ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಆದ್ಯಂತಗಳಿಲ್ಲದವನು, ಹುಟ್ಟು ಯೌವನ ಹುಟ್ಟು ನಾಶ ಮೊದಲಾದ ಯಾವುದೇ ವಿಕಾರಗಳಿಲ್ಲದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಚತುರ್ಮುಖಾದಿಗಳಿಗೂ ಕೂಡ ಇಂಥ ಎಲ್ಲ ಗುಣಗಳನ್ನು ಕೊಟ್ಟವನು ಅವನೇ. ಆದ್ಯಂತರಹಿತವಾದಂತಹ ದಿವ್ಯ ಮಂಗಲ ವಿಗ್ರಹ ಇದ್ದವನು. ಹೀಗೆ ಆದ್ಯಂತರಹಿತವಾದ ದಿವ್ಯ ಮಂಗಲ ಇದ್ದವನು ಅನಾದಿ ನಿಧನರಾದಂತಹ ಚತುರ್ಮುಖಾದಿಗಳಿಂದಲೂ ಸ್ತುತಿಸಲ್ಪಡುವವನು. ಅನಾದಿ ನಿಧನಂ ನಾಸ್ತಿ ಯಸ್ಯ ಆದಿ ನಿಧನಂ ನಾಸ್ತಿ ಅನಾದಿ ನಿಧನಶ್ಚ ಸಹ. ಯಾರಿಗೆ ಹುಟ್ಟು ಮತ್ತು ನಾಶಗಳಿಲ್ಲವೋ ಅವನೇ ಅನಾದಿ ನಿಧನ. ಅನಾದಿ ನಿಧನೋಪಾಸ್ಯೋ ನಿತ್ಯ ಯೌವನ ವಿಗ್ರಹ. ಅನಾದಿ ನಿಧನರಾದ ಚತುರ್ಮುಖಾದಿಗಳಿಂದ ಉಪಾಸ್ಯ ಇವನು. ನಿತ್ಯ ಯೌವನದಿಂದ ಕೂಡಿದಂಥ ವಿಗ್ರಹ ಇದ್ದವನು, ಶರೀರ ಸ್ವರೂಪ ಇದ್ದವನು ಅಂತ ಅದರ ಅರ್ಥ. ಅನಾದಿ ನಿಧನ ಅನ್ನೋದಕ್ಕೆ ಸತ್ಯಸಂಧರು ಮಾಡಿದಂಥ ಒಂದು ವಿಶಿಷ್ಟ ವ್ಯಾಖ್ಯಾನ ಹೀಗಿದೆ. ಅನ್ನುವುದನ್ನ ಸ್ವಲ್ಪ ಬಿಡಿಸಿ ಓದ್ಕೋಬೇಕು. ನಾದಿಗಳು ಅಂದ್ರೆ ನಾದೋಪಾಸನೆಯನ್ನು ಮಾಡುವವರು, ಭಗವಂತನನ್ನ ಗಾನದ ಮೂಲಕ ಆರಾಧನೆ ಮಾಡುವವರು, ವೇದಗಳ ಮೂಲಕ, ಅವರೇ ನಾದಿಗಳು. ಆ ನಾದಿಗಳಿಗೆ ನಿಧನ ಅಂದ್ರೆ ನಾಶ. ವೇದಾಧ್ಯಯನವನ್ನ ಮಾಡುವಂಥವರು, ಸಾಮವೇದಾದಿಗಳನ್ನು ಅಧ್ಯಯನ ಮಾಡುವಂಥ ಭಕ್ತರೇನಿದ್ದಾರೆ ಅವರಿಗೆ ನಿಧನ ನಾಶವನ್ನ ಕೊಡುವಂಥವನು. ಇದು ನಾದಿ ನಿಧನ ಅನ್ನೋ ಶಬ್ದಕ್ಕೆ ಅರ್ಥ ಆಯಿತು. ಭಗವಂತ ಅನಾದಿ ನಿಧನ. ತನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಗಾನ ನರ್ತನಾದಿಗಳಿಂದ ತನ್ನನ್ನು ಸ್ತುತಿಸುವವರಿಗೆ ಎಂದೂ ಕೈ ಬಿಡದೇ ಇದ್ದವನು ಅಂತ ಅದರ ಅರ್ಥ. ನಾದಿ ನಿಧನ ಅಲ್ಲದವನು, ಎಂದೂ ಕೈ ಬಿಡದವನು ಅಂತ ಹೀಗೆ ಒಂದು ಅರ್ಥ ಅದರಿಂದ ಗೊತ್ತಾಗ್ತದೆ. ಗಾನಪ್ರಿಯತ್ವಾತ್, ಭಗವಂತ ಗಾನಪ್ರಿಯನಾದ್ರಿಂದ ಅಂಥ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ, ಅವರನ್ನೆಂದೂ ಕೈ ಬಿಡುವುದಿಲ್ಲ ಅಂತ ಅಭಿಪ್ರಾಯ. ಈ ಅಂದ್ರೆ ಕಾಮ. ಆ ಕಾಮನಿಗೆ ನಿಧನವನ್ನ ಮಾಡಿದವನು, ಕಾಮನನ್ನು ಸುಟ್ಟಾಕಿದಂಥವನು ರುದ್ರ. ಆ ರುದ್ರನ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹರೂಪನೇ ಈ ಇನಿಧನ. ಅನಾಚ್ಚಾಸವು ಇನಿಧನಶ್ಚ ಇತಿವ. ಅನಾತ್ ಅಂದ್ರೆ ಆ ಮುಖ್ಯ ಪ್ರಾಣವನ್ನು ಕೂಡ ಪ್ರೇರಿಸುವಂಥವನು. ಅನಾತ್ ಮತ್ತು ಇನಿಧನ, ಮುಖ್ಯ ಪ್ರಾಣನನ್ನು ಪ್ರೇರಿಸುವಂಥ ವ್ಯಕ್ತಿತ್ವ ಇದ್ದವನು. ಮತ್ತೆ ರುದ್ರನನ್ನ, ಕಾಮನನ್ನ ತನ್ನ ಹಣೆಗಣ್ಣಿನಿಂದ ಸುಟ್ಟು ಹಾಕಿದಂತಹ ರುದ್ರನಲ್ಲಿ ಇರುವಂತಹ ನರಸಿಂಹ ಅಂತ ಅರ್ಥ. ಹೀಗೆ ಕೆಲವು ಅರ್ಥಗಳನ್ನು ಕೂಡ ಸತ್ಯಸಂಧ ತೀರ್ಥರು ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಅನಾದಿ ನಿಧನ ಎಂಬ ಶಬ್ದದ ಅರ್ಥ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರದ ಶ್ರವಣ ಕೂಡ ಸಮಾಪ್ತಿಯನ್ನು ಕಂಡಿದೆ. ನಮ್ಮೆಲ್ಲ ಕೆಡಕುಗಳಿಗೂ ಕೂಡ, ದುರಾಲೋಚನೆಗಳು ಮತ್ತೆ ದುಷ್ಕರ್ಮಗಳಿಗೂ ಕೂಡ ಅಂತ್ಯವನ್ನು ಮಾಡುವಂಥವನು ಈ ಭಗವಂತ.
ಅವನು ಸ್ವಯಂ ಆದ್ಯಂತರಹಿತ. ಅದಲ್ಲದೆ ನಮ್ಮ ಉಪಾಸನೆಗೆ ಸಂಬಂಧಪಟ್ಟಂತೆ ಅವನು ಏನು ಮಾಡ್ತಾನೆ ನಮ್ಮ ಜೀವನದಲ್ಲಿ ಅದನ್ನು ತೋರಿಸುವಂಥ ಶಬ್ದ ಅನಾದಿ ನಿಧನ ಎಂಬ ಶಬ್ದ. ಭಗವಂತನನ್ನ ಅನಾದಿ ನಿಧನ, ಅವನಿಗೆ ಸ್ವರೂಪಕ್ಕೂ ನಾಶವಿಲ್ಲ, ಅವನ ದೇಹಕ್ಕೂ ನಾಶವಿಲ್ಲ, ಅದಲ್ಲದೆ ನಮ್ಮ ಎಲ್ಲ ಕೆಡುಕುಗಳನ್ನು ನಾಶಪಡಿಸುವವನು ಅನ್ನುವಂಥ ಈ ಎರಡು ಅರ್ಥಗಳನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಅಂತಹ ಶಾಶ್ವತವಾದಂಥ ಮುಕ್ತಿಯು ಕೂಡ ಸಾಧಕನಿಗೆ ಸಿಗುತ್ತದೆ. ಮುಕ್ತಿಯಲ್ಲಿ ಭೌತಿಕವಾದ ದೇಹದಿಂದ ರಹಿತನಾಗಿ ಆತ ಅನಂತ ಕಾಲದವರೆಗೆ ವಾಸಿಸ್ತಾನೆ. ಹೀಗೆ ಸಾಧಕನ ಸಾಧನೆಯ ದೃಷ್ಟಿಯಿಂದ ಕೂಡ ಸಾಧನೆ ಮತ್ತು ಸಾಧನೆಯಿಂದ ಲಭ್ಯವಾಗಬಹುದಾದಂಥ ಫಲ ಮುಕ್ತಿ, ಅವುಗಳೆರಡರ ವರ್ಣನೆಯನ್ನು ಮಾಡುವಂಥ ಒಂದು ವಿಶಿಷ್ಟವಾದಂಥ ಶಬ್ದ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.